ಉದಯ್ ಟು ಶರತ್. ಬಲವಾದ ಹೊಡೆತ, ಕೊಂಚ ಎಡವಿಕೆ, ಎಸೆತಗಾರಿಕೆಯಲ್ಲಿ ಮಂಡದಲ್ಲಿ ಮಾಡುಮ ಎಲ್ಲಿಗೋಗುಮ ಇನ್ನೆಲ್ಲಿಗೋಗುಮ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕು. ಅತ್ಯುತ್ತಮವಾದ ಸಿಕ್ಸರ್ ನ ಬಳಿಕ ಚುಕಿಯ ಸಂಪಾದನೆ ಮತ್ತೆ ಕಮ್ ಬ್ಯಾಕ್. ಉದಯ್ ಅವರ ಜಾಣ್ಮೆ ರೀತಿಯ ಎಸೆತಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಮುಂದೆ ನುಗ್ಗಿ ಹೊಡೆಯುವ ಯತ್ನ, ತಂಡಕ್ಕೆ ಸುಲಭದ 1 ರನ್ ಸೇರ್ಪಡೆ. ಅತ್ಯುತ್ತಮವಾದ ಎಸೆತಗಾರಿಕೆ, ತಟ್ಟಿಮುಟ್ಟಿ ತಂಡಕ್ಕೆ 1 ರನ್ ಸೇರ್ಪಡೆ. ಅದೇ ರೀತಿ ಜಾಣ್ಮೆ ರೀತಿಯ ಕ್ಷೇತ್ರ ರಕ್ಷಣೆಯಲ್ಲಿ ಜಗ್ಗ ಮಾಸ್ಟರ್. ಅತ್ಯುತ್ತಮವಾದ ಎಸೆತಗಾರಿಕೆ, ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 32. 3 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 32. KCCL Karnataka Choreographer Cricket League organized by Murli Master and Santosh Master, and a brief introduction by Santosh Cat Master, Team Blue Boys. 2004 Boogie Woogie Sony Channel Dance Baby Dance winner Kunyana Bara, Sai 1 contestant and Sai 2 choreographer. 2010 Dancing Star Season 1 choreographer Cat and Kids DJ1 9 season choreographer ETV Telugu. ಎಸೆತಗಾರಿಕೆಯಲ್ಲಿ ನಂದಿ 4ನೇ ಓವರ್ನ ಚಾಲ್ತಿಯಲ್ಲಿ ನಂದಿ ವೆಂಕಟೇಶ್. ಸ್ಟ್ರೈಕ್ನಲ್ಲಿ ಅಮಿತ್. ಒಂದು ಬಲವಾದ ಹೊಡೆತಕ್ಕೆ ಯತ್ನ, ಗಾಳಿಯಲ್ಲಿ ಚೆಂಡು, ಒಂದೋಟ, 2ನೇ ಓಟ ಕೂಡ ಸಂಪೂರ್ಣ. ನಂದಿ ಎಸೆತಗಾರಿಕೆಯಲ್ಲಿ ನಂದಿ, ಸ್ಟ್ರೈಕ್ನಲ್ಲೇ ಅಮಿತ್. ಒಂದು ಅತಿರಿಕ್ತ ಎಸೆತ, ಅಂಪೈರ್ನ ತೀರ್ಮಾನ No ball. ನೋ ಬಾಲ್ ಪ್ಲಸ್ ಬೌಲರ್ ಚೇಂಜ್. ಅಂಪೈರ್ನ ತೀರ್ಮಾನ ಬೌಲರ್ ಚೇಂಜ್. ತಂಡಕ್ಕೆ ಪಂದ್ಯಕ್ಕೆ ತರವಲ್ಲದ ಎಸೆತ, ಆ ಕಾರಣದಿಂದ ಬೌಲರ್ ಬದಲಾವಣೆ. ಸೀಮಿತವಲ್ಲದ ಎಸೆತಗಾರಿಕೆ ಈ ಪಂದ್ಯದಲ್ಲಿ, ಈ ಟೂರ್ನಿಯಲ್ಲಿ ಅವಕಾಶವಿಲ್ಲ. Ladies and gentlemen, 2025 KCCL
ಅತ್ಯುತ್ತಮವಾದ ಎಸೆತಗಾರಿಕೆ ವಿನಾಯಕ್ ಮತ್ತೊಮ್ಮೆ ತೋರ್ಪಡಿಸ್ತಾ ಇದ್ದಾರೆ. ಚುಕಿಯ ಸಂಪಾದನೆ, ಜಾಣ್ಮೆ ರೀತಿಯ ಎಸೆತಗಾರಿಕೆ. ತಂಡಕ್ಕೆ ಥರ್ಡ್ ಅಂಪೈರ್ನ ನಿರ್ಣಯಕ್ಕಾಗಿ ಮನವಿ. ಬೌಂಡ್ರಿ ಚೆಕ್. ಆಗಿಂದ ಮೂರನೇ ಅಂಪೈರ್ಗೆ ರೆಸ್ಟ್ ಕೊಟ್ಟಿದ್ರು. ಇವಾಗ ಎರಡೆರಡು ನಿರ್ಣಯಗಳಿಗಾಗಿ ಮನವಿ. ಕಾರ್ತಿಕ್ ಅವರು ಎಲ್ಲ ಇದ್ರು ಕಮೆಂಟ್ರಿ ಹತ್ರ ಬರಬೇಕು. Morning 6 o'clock to midnight 11 o'clock in Kannada, 11 o'clock to 3 o'clock in English. Morning 6 o'clock to midnight 11 o'clock in Kannada, 11 o'clock to 3 o'clock in English. ಮಾಸ್ಟರ್ ಅದು ಬಟ್ಲರ್ ಇಂಗ್ಲಿಷ್ ಅಲ್ಲ, ಬಾಟ್ಲ್ ಇಂಗ್ಲಿಷ್. ಸೂಪರ್ ಅಣ್ಣ, ಕರೆಕ್ಟ್ ಅಣ್ಣ. ಯಾ ಅಲ್ಲಿ ಕಿರಿಕಿರಿ ಆ್ಯಪಲ್ಲಿ ಇದೆ ನೋಡು, ಫುಲ್ ಎಲ್ಲ ಲಿಸ್ಟ್ ಹಾಕ್ಬಿಟ್ಟವ್ರೆ. ನಮ್ಮ ಮ್ಯಾಚ್ ಬಂದು 145 ಇರುತ್ತೆ, ಸರ್ ಚೆಕ್ ಮಾಡ್ಬಿಡು. ಅಲ್ಲಿ ಕಿರಿಕಿರಿ ಆ್ಯಪಲ್ಲಿ ಇದೆ ನೋಡು, ಫುಲ್ ಅಲ್ಲಿ ಕಿರಿಕಿರಿ ಆ್ಯಪಲ್ಲಿ ಇದೆ ನೋಡು, ಅಲ್ಲಿ ಕಿರಿಕಿರಿ ಆ್ಯಪಲ್ಲಿ ಇದೆ ನೋಡು, ಅಲ್ಲಿ ಕಿರಿಕಿರಿ ಆ್ಯಪಲ್ಲಿ ಕಿರಿಕಿರಿ ಆ್ಯಪಲ್ಲಿ ಕಿರಿಕಿರಿ ಆ್ಯಪಲ್ಲಿ ಕಿರಿಕಿರಿ ಆ್ಯಪಲ್ಲಿ ಕಿರಿಕಿರಿ ಆ್ಯಪಲ್ಲಿ ಇದೆ ನೋಡು.
ಕೆಲಸ, ಅದೊಂದು ಜವಾಬ್ದಾರಿ ಆಗಿರುತ್ತೆ. ಆ ಜವಾಬ್ದಾರಿ ಮಧ್ಯದಲ್ಲಿ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿರುತ್ತೆ. ಸೊ ಇದು ಮೊದಲನೇ ವರ್ಷ ಆಡ್ತಿರೋದಂತ ಇನ್ನೊಂದು ಖುಷಿ ಏನಂತಂದ್ರೆ, ಈಗ ತೃತೀಯನೇ ಹತ್ರಕ್ಕೆ ಅವರು ಹೋಗ್ತಾ ಇದ್ದಾರೆ. ಬೌಂಡ್ರಿ ಚೆಕ್ ಆಗಿ ಎಲ್ಲರೂ ಕೂಡ ಮೂರನೆಯ ತೀರ್ಪು ಮಾರ್ಗರಿಗೆ ಅವ್ರ ಜೊತೆ ಒಂದು 200 ಜನ 300 ಜನ 400 ಜನ 1000 ಜನ ಡ್ಯಾನ್ಸರ್ಸ್ ಇದ್ರು ಅವ್ರು ಒಂದು ಆ್ಯಕ್ಷನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲಿ ಅವ್ರು ಆ್ಯಕ್ಷನ್ ಹೇಳಿದ್ಮೇಲೆ ಆ್ಯಕ್ಷನ್ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಅದೊಂಥರ ಅದೆಲ್ಲ ಬಿಟ್ಟು ಕೂಡ ಒಂದು ಬಾಂಧವ್ಯ ಇರುತ್ತೆ, ಎಲ್ಲರೂ ಒಟ್ಟಿಗೆ ಸೇರುವಂಥ ಒಂದು ಜಾಗ. ಇಲ್ಲಿ ಮಾಸ್ಟರ್ ಆಗಿರಲ್ಲ, ಅಥವಾ ಡ್ಯಾನ್ಸರ್ಸ್ಗಳಾಗಿರ್ತಾರೆ, ಎಲ್ಲರೂ ಆಟಗಾರರಾಗಿರ್ತಾರೆ. ಸೊ ಆಟ ಅನ್ನೋದೇ ಹಂಗೆ ಎಲ್ಲರೂ ಒಂದೇ ಮಟ್ಟದಲ್ಲಿ ತೂಗಿಸ್ಕೊಂಡು ಹೋಗೋಂಥದ್ದು. ಇಲ್ಲಿ ಏನಂದರೆ, ಈಗ ಮುರಳಿ ಮಾಸ್ಟ್ರು ನಮ್ಮ ಮಾಸ್ಟ್ರು ಬೌಲಿಂಗ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಹೊಡೆಯಂಗಿಲ್ಲ ಅಂತ ಹಂಗೆಲ್ಲ ಇಲ್ಲ. ಮುರಳಿ ಮಾಸ್ಟ್ರಿಗೂ 6 ಬಾಲ್ಗೆ 6 ಹೊಡಿಬೋದು ಯಾರು. ಸೊ ಅದೊಂದು ಬಾಂಧವ್ಯ, ಮತ್ತು ಯಾರು ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಸೊ ಇವನಲ್ಲಿ ಬೇರೆ ಥರ ಕಲೆ ಇದೆ ಇವರಲ್ಲಿ, ಹುಡುಗರಲ್ಲಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಈ ಒಂದು ಬಾಂಧವ್ಯನ ಬೆಸೆಯುವಂತಹ ಒಂದು ಟೂರ್ನಮೆಂಟ್ ಆಗಬೇಕಿದೆ ಅನ್ನೋದು ನನ್ನ ಆಸೆ. ಸೊ ಮೊದಲನೇ ವರ್ಷದ್ದು ಇನ್ನೂ 16 ವರ್ಷಗಳು ಇದು ನಡ್ಕೊಂಡು ಹೋಗಲಿ. ಮೊದಲನೇ ಬಾರಿಗೆ ಶುರು ಮಾಡಿದ್ದಾರೆ. ಸೊ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು. ಎಲ್ಲರೂ ಸ್ಟೇಜ್ ಮೇಲೋ ಅಥವಾ ಸೆಟ್ಗಳಲ್ಲಿ ಡ್ಯಾನ್ಸ್ ಮಾಡ್ತಾ ನೋಡಿದ್ವಿ. ಈಗ ಅವ್ರ ಆಟ ನೋಡುವಂಥ ಭಾಗ್ಯ ಸಿಕ್ಕಿದೆ ನಮಗೆ. ಸೊ ಖುಷಿ ಇದೆ ಸಿಕ್ಕಾಬಟ್ಟೆ. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಹೇಳಕ್ಕೆ ಸರ್. ಏನೇ ಇದ್ರು ಒಳಗಡೆ ಅದನ್ನ ಮಾಡಲೇಬೇಕಲ್ಲಿ. ಇದನ್ನ ಈಗ ಎಲ್ಲೇ ಹೋದ್ರೂ ನಮ್ಗೆ ಹಿಂಗೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಸಾಂಗು ಕೂಡ ಅಷ್ಟೇ ಅದ್ಭುತವಾಗಿ ಬರೋದು ಅವ್ರ ಡೈರೆಕ್ಷನಿಂದ. ಸೊ ಇಲ್ಲೂ ಮುರಳಿ ಮಾಸ್ಟ್ರು ನನಗೆ ಇಲ್ಲಿಲ್ಲೇ ಕ್ಯಾಮ್ರಾ ಸೆಟ್ ಆಗಬೇಕು, ಇಲ್ಲಿ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಲ್ವಾ. ಈಗ ಒಬ್ಬರು ಡ್ಯಾನ್ಸರ್ನ 2 ಕ್ಯಾಮ್ರಾ ಇಟ್ಟರೆ ಅವ್ರನ್ನ ಯಾವ್ಯಾವ ಆ್ಯಂಗಲ್ ತೋರಿಸ್ಕೋಬೋದು, ಹೆಂಗೆ ಕಟ್ ಮಾಡ್ಬೋದು ಅಂತ ಗೊತ್ತವ್ರಿಗೆ. ಇಲ್ಲಿ ಹೊಡಿತಿರೋರು ಯಾರು ಅಂತ ಅಷ್ಟು ನೀಟಾಗಿ ಕಾಣಿಸ್ಬೇಕು ಅಂತ ಅಂದ್ರೂ ಅಲ್ಲೂ ಒಂದು ಡೈರೆಕ್ಷನ್ ಇರುತ್ತೆ. ನನಗೆ ಈ ಕಡೆ ಕ್ಯಾಮ್ರಾ ಇರಬೇಕು, ಇಲ್ಲಿರಬೇಕು, ಇಲ್ಲೇ ಪ್ಲೇಸ್ಮೆಂಟ್ ಮಾಡಿ ಅನ್ನೋ ಥರಕ್ಕೆ. ಸೊ ಅದೆಲ್ಲ ಖಂಡಿತವಾಗ್ಲೂ ಮಾಡಿರ್ತಾರೆ. ಸೊ ಅದ್ಭುತವಾದಂಥ ಆರ್ಗನೈಸೇಷನ್ನು. ಈ ಕೂತ್ಕೊಂಡಾಗಲೇ ನೋಡೋದು 4 ಬಾಲಿಗೆ 4 6 ಹೊಡೆದ್ರು ಪುಣ್ಯಾತ್ಮ ನೋಡಿ. ಅವ್ರನ್ನ ಯಾರೂ ಕಂಡಿಡ್ದಿರೋದಿಲ್ಲ. ಈಗ ಹೊರಗಡೆ ಹೋದ್ಮೇಲೆ 4 6 ಹೊಡೆದಲ್ಲ, ಇಲ್ಲಿಗೆ ಬಾ, ಈ ಪಾಯಿಂಟಿಗೆ ಬಾ, ಈ ಜಾಗಕ್ಕೆ ಬಾ, ಇಲ್ಲಿ ಫ್ರಂಟಿಗೆ ಹಾಕಿ ಅಂತ ಇರ್ತಾರೆ. ಫ್ರಂಟ್ ರೋಲ್ ನಿಂತ್ಕೊ ಇಲ್ಲಿ ಅನ್ನೋ ಥರಕ್ಕೆ. ಸೊ ಅವ್ರಿಗೊಂದು ಬೇರೆ ಥರ ಹೆಸರು ಹಿಡಿದು ಕರಿಬೋದು. ಇನ್ನೊಬ್ರಿಗೆ ಹೇಳ್ತಾರೆ, ಅಪ್ಪ 8 ವೈಡು ಮುಂದಕ್ಕೆ ಬಾ ಅಂತಾರೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ಬೇಕಾರೆ. ಹೌದೌದು, ಇಲ್ಲಿರೋರ ಹೆಸರುಗಳು ಚೇಂಜ್ ಆಗುತ್ತೆ ಈಗ. ಸೊ ಒಂದು ಅದ್ಭುತವಾದ ಆರ್ಗನೈಸೇಷನ್, ನೋಡಿದ್ರೆ ಖುಷಿ ಆಗುತ್ತೆ. ಸೊ ಇಡೀ ಎಲ್ಲ ನಮ್ಮ ಕೊರಿಯೋಗ್ರಾಫರ್ಗಳಿಗೆ, ಅದ್ರ ಜೊತೆಗೆ ಡ್ಯಾನ್ಸರ್ಸ್ಗಳಿಗೆ, ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ಇಂಡಸ್ಟ್ರಿಯವರು ಎಲ್ಲರೂ ಕೂಡ ಈ ಒಂದು ಬಾಂಧವ್ಯದಲ್ಲಿ ಬೆಸಿಲಿ, ಖುಷಿಯಾಗಿರಲಿ, ಯಾವಾಗಲೂ ಆಟ ಆಡಲಿ, ಹೊರಗಡೆ ಕೆಲಸಗಳು ಅಷ್ಟೇ ಅದ್ಭುತವಾಗಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಆಡ್ತಾವ್ರೆ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಆಲ್ ಟೀಮ್ ಯಾರೇ ಗೆದ್ದಲಿ ಕಪ್ ನಮ್ಮದೇ, ಯಾರು ಗೆದ್ದರೂ ನಮ್ಮವರೇ. ಎಲ್ಲ ಕೊರಿಯೋಗ್ರಾಫರ್ಗೂ ಒಳ್ಳೇದಾಗಲಿ. ಖುಷಿ ಆಗ್ತಾ ಇದೆ ಸರ್, ಖುಷಿ ಆಗ್ತಾ ಇದೆ ತುಂಬ. ಪ್ರತಿ ವರ್ಷ ಹಿಂಗೆ ಮಾಡಲಿ, ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ರಮೇಶ್ವರವರು ಕೂಡ ಈಗ ಒಂದು 3ನೇ ಬಹುಮಾನದ ಪ್ರಾಯೋಜಕರಾಗಿದ್ದಾರೆ. ಇನ್ನೊಂದು ತುಂಬ ಸಪೋರ್ಟ್ ಮಾಡೋದು, ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಖುಷಿ, ಇವ್ರ ಜೊತೆ ನಾನು ಕೂತ್ಕೊಂಡ್ರು ಶೇರ್ ಮಾಡ್ಕೊತಿರೋದು ವೇದಿಕೆನ ತುಂಬ ಖುಷಿ ಇದೆ. ಒಳ್ಳೇದಾಗಲಿ, ಚೆನ್ನಾಗಾಡಲಿ. ಕೈಕಾಲೆಲ್ಲ ಅವರು ಬಿಡಿ ಸಖತ್ ಫಿಟ್ಟಾಗಿರ್ತಾರೆ ಅವರು, ಅದ್ರ ಬಗ್ಗೆ ಏನು ಹೇಳಂಗಿಲ್ಲ. ಒಂದೊಳ ಜಾಗಕ್ಕೆ 2 ಹೊಡ್ತಾರೆ, ಅಷ್ಟು ಫಿಟ್ಟಾಗಿರ್ತಾರೆ. ಈಗ ಬೇರೆಯವ್ರು ಆಡ್ಬೇಕಾದ್ರೆ ಸ್ವಲ್ಪ ಕಷ್ಟ, ರನ್ನರ್ ಬೇಕಾಗುತ್ತೆ. ಇವ್ರಿಗೆಲ್ಲ ಹಂಗಿಲ್ಲ, ಅಷ್ಟು ಫಿಟ್ಟಾಗಿರ್ತಾರೆ. ಚೆನ್ನಾಗಾಗುತ್ತೆ ಟೂರ್ನಮೆಂಟು, ನಂಬಿಕೆ ನನಗಿದೆ. ಮತ್ತು ಸಂತು ಮಾಸ್ಟರ್ ಆಗಿರ್ಬೋದು, ಮುರಳಿ ಮಾಸ್ಟರ್ ಆಗಿರ್ಬೋದು, ಇಬ್ಬರ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು. ಸೊ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೋ, ಈ ಆರ್ಗನೈಸೇಷನ್ ಅಷ್ಟೇ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ನಂಬಿಕೆ ಇದೆ. ಸೊ ತುಂಬ ಚೆನ್ನಾಗಾಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್. ಯಾವುದು? ಹಾಗೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಇದ್ರ ಮುಖಾಂತರ ಈ ಒಂದು ಮ್ಯಾಚ್ಗಳು ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ನೋಡಿ. ನಮ್ಮ ಡ್ಯಾನ್ಸರ್ಸ್ನಾಗಿರ್ಬೋದು, ನಮ್ಮ ಕೊರಿಯೋಗ್ರಾಫರ್ನಾಗಿರ್ಬೋದು, ಹಾಗೆ ಕಲಾವಿದರಾಗಿ ನಮ್ಮನ್ನು ಕೂಡ ಹರಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಲ್ಲಿ ಗಮನಿಸಿಕೊಳ್ಳಿ, ಮೊದಲ ಹಂತದ ಪಂದ್ಯಾಟಕ್ಕಾಗಿ ಎಕ್ಸ್ಟಸಿನ ವಿರುದ್ಧವಾಗಿ ಎಕ್ಸ್ಪ್ಲೋಡ್ ಪಂದ್ಯಾಟ ಆಡ್ಲಿಕ್ಕಿದ್ದಾರೆ. ಸತ್ಯ ಮಾಸ್ಟರಿನ ಮಾಲೀಕತ್ವದ
ಎಕ್ಸ್ಪ್ಲೋರ್ ಒಂದೆಡೆ ಆದ್ರೆ ನಮದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಅಲ್ಲಿ ಅದೇ ರೀತಿ ಟೀಮ್ ಪವನ್ ಮತ್ತು UFC ತರದ ಕಪ್ತಾನ ಆದಷ್ಟು ಬೇಗ ನಾಳೆ ಚುಪಿಕೆ ಬರಬೇಕು ಎನ್ನುವ KCCL ಟಾಸ್ ವಿನ್ ಆಗಿದ್ದಾರೆ ಇವರು. ಹೆಂಗೆ ಸರ್ ಗೊತ್ತಾಯ್ತು ನಾನು ಈ ಕಡೆ ಇಟ್ಕೊಂಡಿದ್ದೀನಿ ಅಂತ? ಅದು ಗೆದ್ರಿ ಇದು ಗೆದ್ರಿ. ಅದೇ ಬೆಳಗ್ಗೆ ನಾನು ಬೆಳಗಿಂದ ಏನೇನು ತಿಂದಿಲ್ಲ ಅದಕ್ಕೆ ಇರ್ಬೋದು ಅನ್ಸುತ್ತೆ. ಏನು ತಿಂದವರೇ ಕರೆಕ್ಟಾಗಿ ಕಂಡು ಹಿಡಿತೀರಾ? ಹಂಗಾರೆ ಮ್ಯಾಚ್ ಮುಗಿಯ ಗಂಟೆ ಏನು ಕೊಡ್ಬೇಡಿ ನೋಡೋಣ. ಸರಿ, ಏನು ತಗೊಂತೀರಾ ಸರ್? ಸಂಜೆ ಅಲ್ಲ, ಇವಾಗ ಏನು ತಗೋತೀರ ಹೇಳಿ? ಬ್ಯಾಟಿಂಗ್ ಬೌಲಿಂಗ? ಸರ್ ಬೌಲಿಂಗ್ ಸರ್. ಬೌಲಿಂಗ್ ಸರ್. ಹೇಳಿ ಸರ್. ಟಾಸ್ನ ಸೋತಿದ್ದೀರಾ, ಪರವಾಗಿಲ್ಲ. ಅವರೀಗ ಬೌಲಿಂಗ್ ತಗೊಂಡಿದ್ದಾರೆ, ನಿಮ್ಗೆ ಹೆಂಗೆ ಅನ್ನಿಸ್ತಿದೆ ಸರ್? ಖುಷಿ ಇದೆ. ನೀವು ತಿಂದಿದ್ದೀರಾ ಸರ್? ಇಲ್ಲ ಸರ್, ನಾವು ತಿಂದಿಲ್ಲ. ನಾವು ಮ್ಯಾಚ್ನ ಆಡಿ ತೋರಿಸ್ತೀವಿ. ಮ್ಯಾಚ್ನಿ ತಿನ್ಕತ್ತೀರಾ? ಶಬ್ಬಾಶ್. ಓಕೆ ಸರ್, ಬ್ಯಾಟಿಂಗಲ್ಲಿ ತಿನ್ಕೊಂತೀವಿ. ಟಾಸ್ ಸೋತಿರ್ಬೋದು, ಆದರೆ ಮ್ಯಾಚ್ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು ಸಂತು ಮಾಸ್ಟರ್. ಒಂದು ನಮ್ಮ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಬೇಸುವಂತ ಲೆಕ್ಕಾಚಾರಗಳು, ಶಾರ್ಟ್ ಪರ್ಫೆಕ್ಷನ್ ಕಾರ್ಡ್ ಬರ್ತಾ ಇಲ್ಲ. ಇದರೊಂದಿಗೆ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಮುಕ್ತಾಯ ಕಾಣುತ್ತಾ ಇನ್ನಿಂಗ್ಸ್ಗೆ ದೊಡ್ಡ ಮೊತ್ತ 94ಕ್ಕೆ ಏರಿಕೆ. 95ರ ಬೃಹತ್ ಮೊತ್ತವನ್ನ ಚೇಸ್ ಮಾಡುವ ಲೆಕ್ಕಾಚಾರಗಳು ನ್ಯೂ ಬಾರ್ನ್ ಈಶಾಗೆ ಬಾಕಿ ಉಳಿದುಕೊಳ್ತಾ. ಹರಿಸುವ ನಾವು ಹೊಳೆ ನಕ್ಕರೆ ಇಲ್ಲ ಮನಸ್ಸಲ್ಲಿ ಕೊಳೆ ಸುರಿಯಲ್ಲಿ ದಿನವೂ ಪ್ರೀತಿಯ ಮಳೆ ಇರಲಿ ಮುಖದಲ್ಲಿ ರಾಜನ ಕಳೆ ನಗುತ್ತಳಿ Team Isha, Jackie Master, brief introduction, ETV Telugu channel, D Junior 2, D Jodi, D14, Star Suvarna, Hata Junior, Colors Kannada reality show, Kunyanavara, D4 Malayalam and etc. and also reality show from Team Isha, Jackie Master. ಸ್ಲೋ ಆಗಿದ್ರು ಹೆಂಗೋ ಲೈಫ್ ಮ್ಯಾನೇಜ್ ಆಗುತ್ತೆ. ಓವರ್ ಸ್ಪೀಡ್ ಹೋದ್ರೆ ಕನ್ಫರ್ಮ್ ಆಗಿ ಡ್ಯಾಮೇಜ್ ಆಗುತ್ತೆ. ಹೇಳ್ತಾ ಹೋದ್ರೆ ಮುಗಿಸೋದಕ್ಕೆ ನಾಳೆ ಆಗುತ್ತೆ. ಇದು ಒಂದು ವರ್ಲ್ಡ್ ಫೇಮಸ್ ಬುಕ್ ಆಗುತ್ತೆ. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ ಹೇಗಿದ್ದರೆ ಏನು ಜೊತೆಯಾಗಿರುವ ಹೀಗೆ ಎಂದೆಂದು. ಗೆಳೆಯ ಗೆಳೆಯ ಗೆಲುವೆ ನಮದಯ್ಯ ಹೇಗಿದ್ದರೆ ಏನು. ಹೋಗುಮ ಹೋಗುಮ ಲಾಂಗ್ ಡ್ರೈವ್ ಹೋಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ ಎಲ್ಲಿ ಮಾಡುಮ ಎಲ್ಲಿ ಮಾಡುಮ ಎಲ್ಲಿ ಮಾಡುಮ ಎಲ್ಲಿ ಮಾಡುಮ ಪಳ್ಳಿಯಲ್ಲಿ ಬಳ್ಳಾರಿಗೆ ಹೋಗುಮ ಮಂಡ್ಯದಲ್ಲಿ ಮಾಡುಮ ಎಡಮುರಿಲಿ ಬಲ್ಲುರಿಲಿ ಎಲ್ಲಿ ಹೋಗುಮ ಇನ್ನೆಲ್ಲಿ ಹೋಗುಮ ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಸೂಪರ್ ಕಲಾ. ಆದ್ರೆ ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಹೋಗುಮ ಹೋಗುಮ ಲಾಂಗ್ ಡ್ರೈವ್ ಹೋಗುಮ ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಪಂದ್ಯಾಟ ಮುಕ್ತಾಯ ಆದ ಬಳಿಕವೇ ಮೊದಲ ಹಂತದ ಪಂದ್ಯಾಟಕ್ಕಾಗಿ ಎಕ್ಸ್ಟಸಿಯ ವಿರುದ್ಧವಾಗಿ ಎಕ್ಸ್ಪ್ಲೋರ್ ಪಂದ್ಯಾಟ ಆಡ್ಲಿಕ್ಕಿದ್ದಾರೆ. ಅದೇ ರೀತಿ ಮೊದಲ ಹಂತದ ಪಂದ್ಯಾಟಕ್ಕಾಗಿ ಪವನ್ ಮಾಸ್ಟರ್ ಅವರ ಸಾರಥ್ಯದ ಟೀಮ್ ಪವನ್ ವಿರುದ್ಧವಾಗಿ UFC 2 ತಂಡದ ಕಪ್ತಾನರು ಆದಷ್ಟು ಬೇಗ ಮುಖ್ಯ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕೆನ್ನುವ ವಿನಂತಿ ಮಾಡ್ತಾ ಇದ್ದೇವೆ, ಗಮನಿಸಿಕೊಳ್ಳಿ.
ಮೊದಲ ಹಂತದ ಪಂದ್ಯಾಟ ಟೀಮ್ ಪವನ್ ವಿರುದ್ಧವಾಗಿ UFC. ದಯವಿಟ್ಟು ಎರಡು ತಂಡದ ಕಪ್ತಾನರು ರಾಣಿ ಚುಮಕಿಗಾಗಿ ಬರಬೇಕಿರುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಟೀಮ್ ಪವನ್ ವಿರುದ್ಧವಾಗಿ UFC ಎರಡು ತಂಡದ ಕಪ್ತಾನರು ಆದಷ್ಟು ಬೇಗ ಬರಬೇಕು ಸರ್. ಈಗಾಗಲೇ ಮುಖ್ಯ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ, ಅವರು ನಾಡಿ ಚುಮಕಿಯನ್ನು ನೆರವೇರಿಸಿಕೊಡಲಿದ್ದಾರೆ. ದಯವಿಟ್ಟು ಎರಡು ತಂಡದ ಕಪ್ತಾನರು ಬರಬೇಕಿರುವ ವಿನಂತಿ. ನಾಗೇಂದ್ರ ಮಾಸ್ಟರ್ ಟಾಸ್ ಹತ್ರ ಬನ್ನಿ. ನಾಗೇಂದ್ರ ಮಾಸ್ಟರ್ ಇಲ್ಲಿಂದ ಟಾಸ್ ಹತ್ರ ಬರಬೇಕು. ಸುಂದರತೆ ಹೊಡೆತ ಮೊದಲ ಹಂತದಲ್ಲ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದಲ್ಲಿ ಮೊದಲೇ ಹೋದರೆ ನೆಲಕ್ಕೆ ಎಳೆಕೊಳ್ತಾ ಇದೆ. ಆರಂಭಿಕ ಹಂತದಲ್ಲೇ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದಲ್ಲಿ ಮೊದಲೇ ಬ್ರೇಕ್ ಶೋ ಪಡೆದುಕೊಳ್ತಾ ಇದ್ದಾರೆ. ಇಲ್ಲ ಒಳ್ಳೆ ಗೆಳೆಯ ಇಲ್ಲ. ಹೊಸ ಆಟಗಾರ ಚೇತನಗಡದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಲೆಕ್ಕಾಚಾರದ 95ರ ಟಾರ್ಗೆಟ್ ಅನ್ನ ಚೇಸ್ ಮಾಡುವ ಹಂತದಲ್ಲಿ ಮೊದಲೇ ಹೋದರೆ ನೆಲಕ್ಕೆ ಉಳ್ಕೊಂಡಿತ್ತು. ಬಂದ ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದೊಂದಿಗೆ ಚೆಂಡು ಒಳ್ಳೆ ಓಟಗಳ ಸೇರ್ಪಡೆ ಇರುವ ಸೂಚನೆಗಳು ನಿರ್ಣಾಯಕರು ರವಾನೆ ನೀಡ್ತಾ ಇದ್ದಾರೆ. ಕತೆ ಆರಂಭವನ್ನು ಪಡೆದುಕೊಳ್ತಾ ಇದೆ. ಹೋದಾರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಮತ್ತೆ ಹೋದಾರೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ತಂಡದ ಆಧಾರ ಸ್ತಂಭ ಮಾಸ್ಟರ್, ಈಗ ನೀವು ಫೀಲ್ಡಿಂಗ್ ತಗೊಂಡಿದ್ದೀರಲ್ಲ, ಉದ್ದೇಶ ಚೇಸಿಂಗ್ ಮಾಡೋಣ ಅಂತ ಮಾಸ್ಟರ್. ಚೇಸಿಂಗ್ ಮಾಡ್ತಾನೆ ಇರ್ತೀರಾ? ಚೇಸಿಂಗ್ ಮಾಡೋಣ ಅಂತ. ಹೌದಾ? ಓಕೆ. ಹೇಗೆ ಅನ್ಸುತ್ತೆ ಪವನ್ ಸರ್ ನಿಮ್ಮ ಜೊತೆಗೆ ಬಿದ್ದಿದ್ದಾರಲ್ಲ? ಫಸ್ಟ್ ಟೈಮ್ ಅವ್ರ ಜೊತೆ ಆಡ್ತಿದ್ದೀವಿ. ಸ್ವಲ್ಪ ಹೈಟ್ ಇದ್ದಾರೆ, ಹೈಟ್ ತಕ್ಕನಾಗ ನಾವು ಹೊಡಿತೀವಿ ಮಾಸ್ಟರ್. ಹೌದಾ? ಏನು ಸರ್ ಚಾಲೆಂಜ್ ಆಗ್ತಾ ಇದ್ದಾರೆ? ಚಾಲೆಂಜ್ ಏನಿಲ್ಲ, ಟಾಸ್ ಸೋತಿರ್ಬೇಕು, ಮ್ಯಾಚ್ ಅಂತೂ 100% ಗೆಲ್ತೀವಿ. ಸೂಪರ್ ಸೂಪರ್, ಒಳ್ಳೆ ಕಾನ್ಫಿಡೆನ್ಸ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎರಡು ಟೀಮ್ಗೂ ಆಲ್ ದಿ ಬೆಸ್ಟ್. ಒಳ್ಳೆದಾಗ್ಲಿ ಪವನ್. ಆಲ್ ದಿ ಬೆಸ್ಟ್. ಟಾಸ್ ಗೆದ್ದಿದ್ದೀವಿ, ಮ್ಯಾಚ್ ಗೆದ್ದಿದ್ದೀವಿ ಮಾಸ್ಟರ್. ಬೇಸುವಂತ ಪ್ರಯತ್ನಗಳ ಒಂದ ಚೆಂಡು ವಿಕೆಟ್ ಸೀಮಾಕ್ಕೆ ಹೊರಗೆ ಬರಬೇಕಾದ ಸಿಕ್ಸರ್. ಆಟಗಳ ಸೇರ್ಪಡೆ. ಕಣ್ ತುಂಬ ನೀರು, ಬಾಯಿ ತುಂಬ ಬೀರು. ಎರಡು ಹೋದನೆಗಳಿಗಾಗಲೇ ನೆಲಕ್ಕೆ ಉಳ್ಕೊಂಡಿವೆ. ಮತ್ತೆ ಬೀಸುವಂತ ಲೆಕ್ಕಾಚಾರ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಜಾಣ್ಮೆ ರೀತಿಯ ಲೈನ್ ಅಂತಿನ ಡೆಲಿವರಿಗಳು ಮುಂದುವರಿಕೆಯನ್ನು ಸಾಗ್ತಾ ಇದೆ. ಚಾಲ್ತಿಯ ಮೊದಲನೇ ಓವರ್ನ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್. ಸುಂದರತೆಯ ಚೆಂಡು ಯಂತ್ರದಲ್ಲಿ ಮತ್ತೆ ವೈಡ್ ಬಾಲ್ ಸೂಚನೆಗಳು ನಿರ್ಣಾಯಕರು ರವಾನೆ ನೀಡ್ತಾ ಇದ್ದಾರೆ. ಪುಕ್ಕಟೆ ಓಟಗಳ ಹೆಚ್ಚಳ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಒಂದೋಟಗಳಿಗೆ ಅಷ್ಟ ಅವಕಾಶ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡಂತ ಓವರ್ಗೆ ತಡೆದ ಮೊತ್ತ 1 ದಶಕ 10ಕ್ಕೆ ಏರಿಕೆ ಆಗ್ತಾ ಇದೆ. ಎರಡು ಪ್ರಮುಖ ಉದಿರಿಗಳನ್ನ ಎಂಡ್ ಆಫ್ ದ ಓವರ್ ನಂಬರ್ 1. The score moves on to 10 for the loss of 2 important wickets. Hello chick. Hello. CCL ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ 2025 ಪ್ರತಿಷ್ಠಿತ ದಾಂಡು ಚೆಂಡದ ಪಂದ್ಯಾಕೂಟ 3 ದಿನಗಳ ಕಾಲಕ್ಕೆ ಕ್ರಿಕೆಟಿನ ಹಂಗಮ ಜಾತ್ರೆ ವೈಭವಗಳು ನೇತಾಜಿ ಮೈದಾನದ ಪರಿಸರದಲ್ಲಿ ನಡೀತಾ ಇದೆ. ಸರ್ವರ್ಗೆ ಮತ್ತೊಮ್ಮೆ ಮಗದೊಮ್ಮೆ ಮನದಾಳದ ಸ್ವಾಗತ ಸುಸ್ವಾಗತವನ್ನು ಗಮನಿಸ್ತಾ ಇದ್ದೇವೆ.
ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ನೋ ಬಾಲ್ ಎನ್ನುವ ಸೂಚನೆಗಳು ರವಾನೆ ನೀಡ್ತಾ ಇದ್ದಾರೆ. ನೋ ಬಾಲಿನ ಜೊತೆಗಾಗಿ ಫ್ರೀ ಹಿಟ್ಟಿನ ಅವಕಾಶಗಳು ಕೂಡ ಇರ್ತದೆ, ಗಮನಿಸಿಕೊಳ್ಳಿ. ಹೊಸ ಬೌಲರ್ ಪ್ರಜ್ಜು ಗೌಡ. ಪ್ರಜ್ಜು ಎಸದಂತ ಚೆಂಡು ಬೀಸುವಂತ ಲೆಕ್ಕಾಚಾರಗಳು, ಚೆಂಡು ಸೀಮಾರಿಗೆ ಹಂಚಿನಲ್ಲಿ ಮತ್ತೆ ಒನ್ ಪಿಚ್ ನಾಲ್ಕೋಟಗಳ ಸರ್ಪಡೆಗಳು ಮೊದಲ ಹಂತದ ಪಂದಾಟಕ್ಕಾಗಿ ಎಕ್ಸ್ಟಸಿಯ ವಿರುದ್ಧವಾಗಿ ಎಕ್ಸ್ಪ್ಲೋಡ್ ಪಂದಾಟ ಆಡಿಕ್ಕಿದೆ. ನಾಣ್ಯ ಚುಮಕಿಯಲ್ಲಿ ಗೆದ್ದಂತ ಎಕ್ಸ್ಟಸಿ ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಬೀಸುವಂತ ಲೆಕ್ಕಾಚಾರ ಮಿಡ್ ವಿಕೆಟ್ ಸಿ ಹೊರಭಾಗವನ್ನು ಗಮನಿಸ್ತಾ ಇದೆ. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುತ್ತಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ. ಬಿರುಸಿನ ಆಟಗಳು ಬಂದಲ್ಲಿ ಲೆಕ್ಕಾಚಾರದ 95ರ ಚೇಸ್ ಮಾಡುವ ಲೆಕ್ಕಾಚಾರಗಳು ಕಂಡು ಬರ್ತದೆ. 4ನೇ ಬಾರಿಗೆ ಮತ್ತ ಪ್ರಜ್ಜು ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ರೊಮ್ಯಾನ್ಸ್ ಲ್ಯಾಂಡ್ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ. ಕೊನೆಯ 3 ಸತ್ತ ಬಾಕಿ. ಲಾಸ್ಟ್ 3 balls ಸ್ಟಿಲ್ ರಿಮೈನಿಂಗ್. ಸುಂದರತೆ ಹೊಳೆತ ಮತ್ತ ಬೆರಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರದಲ್ಲಿ ಇರುವರು ಮಂದಿ ಶತರಕ್ಷಕರು ಶತರಕ್ಷಣೆ ಮಾಡಿದ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ. ಕೊನೆ 2 ಸತ ಇನ್ನು ಕೂಡ ಚಾಲ್ತಿಯ 2ನೇ ಓವರ್ ನಲ್ಲಿ ಬಾಕಿ. ಟೂರ್ನಮೆಂಟಿನ ಅತಿ ಹೆಚ್ಚಿನ 95ರ ಟಾರ್ಗೆಟ್ ಚೇಸ್ ಮಾಡುವ ಲೆಕ್ಕಾಚಾರ. ಪೂರ್ಣಾಂತರವಾಗಿ ಬಿದ್ದಂತ ಚೆಂಡು ಬೀಸುವಂತ ಪ್ರಯತ್ನಗಳು, ಶಾರ್ಟ್ ಪರ್ಫೆಕ್ಷನ್ ಕಂಡು ಬರ್ತಾ ಇಲ್ಲ. ಕೇವಲ ಒಂಟಿ ಓಟಗಳ ಸೇರ್ಪಡೆಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಕೊನೆ ಸತ ಬಾಕಿ. ಕೊನೆ ಬಾರಿಗೆ ಮತ್ತೆ ಪ್ರಜ್ಜು. ಸುಂದರತೆ ಹೊಡೆತ ಮತ್ತೊಂದು ಹೈ ಲಾಫ್ಟೆಡ್ ಶಾಟ್, ಚೆಂಡು ಸೀಮಾರಿಗೆ ಹಂಚಿನಲ್ಲಿ ಸಾಗ್ತಾ ಇದೆ. ಕೊನೆಯ ಹಂತದಲ್ಲಿ ಮತ್ತೆ ಶತರಕ್ಷಣೆ ಸಾಗಿತ್ತು. ಹಾವಾಳಿ ಔಷಧಗಳ ಸರ್ಪಣೆಯೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಅವರಿಗೆ ತಡೆದ ಮೊತ್ತ 27ಕ್ಕೆ 2 ಪ್ರಮುಖ ಉದಿರಿಗಳ ನಷ್ಟ. ಎಂಡ್ ಆಫ್ ದ ಓವರ್ ನಂಬರ್ 2. ದ ಸ್ಕೋರ್ ಮೂವ್ಸ್ ಆನ್ ಟು 27 ಫಾರ್ ದ ಲಾಸ್ ಆಫ್ 2 important wickets. KCCL, Karnataka Choreographer Cricket League, organized by Murli Master and Santosh Master. A brief introduction by Team Blue Boys. Santosh Cat Master. ಇವಾಗ ನಮ್ಮ ಜೊತೆಗೆ ಜಗ್ಗಿ ಮಾಸ್ಟರ್ ಇದ್ದಾರೆ. ಜಗ್ಗಿ ಮಾಸ್ಟರ್, ಬೆಳಗಿಂದ ನಿಮ್ಮ ಫಸ್ಟ್ ಮ್ಯಾಚು, ಆಮೇಲೆ ಹೆಂಗ್ ನಡೀತಾ ಇದೆ ಕ್ಲೈಮೇಟು ಮತ್ತು ನಿಮ್ಮ ಆಪೋಸಿಟ್ ಟೀಮ್ ಎಲ್ಲ ಹೆಂಗ್ ನಡೀತಾ ಇದೆ ಜಗ್ಗಿ ಮಾಸ್ಟರ್? ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಸೊ ಬೆಳಗಿಂದ ತುಂಬ ಚೆನ್ನಾಗಿ ಎಲ್ಲ ತಂಡಗಳು ಫೈಟ್ ಕೊಟ್ಟು ಆಡ್ತಿದ್ದಾರೆ, ಹಾಗೆ ಎಂಜಾಯ್ ಮಾಡ್ತಿದ್ದಾರೆ. ಯಾರು ಸೋತ್ರೂ ಅಷ್ಟು ಬೇಜಾರಾಗ್ತಾ ಇಲ್ಲ. ಸೊ ಹಂಗಾಗಿ ನಮ್ಮ ಮುರಳಿ ಮಾಸ್ಟ್ರು ಭಾಳ ಸುಮಾರು ಒಂದು 3 months ಭಾಳ ಕಷ್ಟಪಟ್ಟು ಈ ಆರ್ಗನೈಸ್ ಮಾಡಿದ್ದಾರೆ. ಸಂತು ಮಾಸ್ಟ್ರು ಅಷ್ಟೇ, ಅವ್ರನ್ನೆಲ್ಲ ಪಾಪ ಅವರೇ ಕೆಲಸ ಮಾಡ್ತಾ ಇದ್ದಾರೆ. ಬಂದು ನೋಡಿದ್ವಿ ಗ್ರೌಂಡು, ಆ ಪಿಚ್ಚಲ್ಲಿ ಪಾಪ ವಿಡಿಯೋಸ್ ಎಲ್ಲ ನೋಡಿದಾಗ ನಮಗೆ ಬೇಜಾರಾಗ್ತಾ ಇತ್ತು. ಅಂದರೆ ಅಷ್ಟು ನಿಂತ್ಕೊಂಡು ಅವರೇ ಇನ್ವಾಲ್ವ್ ಆಗಿ ಕೆಲಸ ಮಾಡೋದು ಭಾರಿ ಕಷ್ಟ. ಯಾಕಂದರೆ ಇನ್ನೊಬ್ರು ಕೆಲಸ ವಹಿಸೋದು ಈಸಿ. ಹೇಳಿ. ದಯಮಾಡಿ ಆ ಕಡೆ ಬ್ಯಾನರ್ ಹತ್ರ ಪಬ್ಲಿಕ್ ದಯಮಾಡಿ ಅವ್ರಿಗೆ ಅವಶ್ಯಕತೆ ನೋಡಿ, ಹಂಗೆ ನಿಂತ್ಕೋಬಾರ್ದು ಸರ್. ಯಾರೋ ಬ್ಯಾನರ್ ಹತ್ರ ಅಲ್ಲಿ ಕ್ಯಾಮ್ರಾ ಹಂಗೆ ಬರ್ತಾ ಇದೆ. ಈ ಕಡೆ ಬನ್ನಿ, ಸೈಡ್ ಬನ್ನಿ, ಅಲ್ಲಿ ಈ ಕಡೆ ಬನ್ನಿ ಸರ್. ಕಳಿಸಿ, ನಮ್ಮ ಆರ್ಗನೈಸರ್ ಟೀಮ್ ಕಡೆ ಕಳಿಸಿ, ಮುಂದೆ ಬನ್ನಿ. ಈ ಕಡೆ ಒಳ್ಳೆ ಬೌಂಡ್ರಿ ಇದೆ, ಬಂದು ಆರಾಮ್ಸೆ ನೆಲೆ ಕೂತ್ಕೊಳ್ಳಿ. ಮುಂದೆಂದ ನೋಡಿ ಕ್ರಿಕೆಟು. ಅದ್ಭುತವಾದಂತ ಹೊಡೆತ, ಯಾವುದೇ ಬೌಂಡ್ರಿಗಳಿಲ್ಲ.
ಜಗಿ ಮಾಸ್ಟರ್ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ ಮಾಸ್ಟರ್? 5. ಆಕ್ಚುಲಿ ನಾವು ಯಾವತ್ತು ಒಳ್ಳೆ ನಂಬರ್ ಮಾಸ್ಟರ್. ಅದು 5ನೇ ಮಂತ್ 5ನೇ ಸ್ಕೋರ್. ಅದು ಆಕ್ಚುಲಿ ಒಳ್ಳೆ ಕೊರಿಯೋಗ್ರಾಫರ್ ನೀವು. 5th ಮಂತ್ ಇವತ್ತು ಫಸ್ಟ್ ಡೇ ಅಲ್ವಾ ಸ್ಕೋರ್. ಸೊ ನಾನು ಯಾವತ್ತು ಬ್ಯಾಟಿಂಗ್ ಆಡ್ದನಲ್ಲ, ಆದರೂ ಕೂಡ ಅವಾಗವಾಗ ನಮ್ಮ ಭೂಷಣ್ ಮಾಸ್ಟ್ರು ಬನ್ನಿ ಮಾಸ್ಟ್ರೆ ಆಡಿ ಆಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಅಷ್ಟು ಇಷ್ಟು ಹೇಳ್ಕೊಟ್ಟಿದ್ದೆ. ಇವತ್ತು ನಾನು 5 ರನ್ ಹೊಡೆದಿದ್ದೀನಿ. ಪಾಪ ಯಾವಾಗ ಅವರು ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೂ ಕೂಡ ನನ್ನನ್ನು ಕರಿತಾನೆ ಇರ್ತಾರೆ, ಜಗಿ ಮಾಸ್ಟರ್ ಬನ್ನಿ ನಾನು ಪ್ರಾಕ್ಟೀಸ್ಗೆ ಹೋಗ್ತಾ ಇದ್ದೀನಿ ಅಂತ. ಬ್ಯಾಟ್ ಹೆಂಗೆ ಹಿಡ್ಕೊಳ್ಳೋದು ಅವಿಂದ ಹಿಡಿದು, ಗ್ಲೌಸ್ ಹಿಡ್ಕೊಳ್ಳೋದು ಹಾಕೊಳ್ಳೋದು ಅವಿಂದ ಹಿಡಿದು ಎಲ್ಲರೂ ಹೇಳ್ಕೊಡ್ತಾರೆ. ಕರೆಕ್ಟಾಗಿ ಹೇಳಿ. ಗ್ಲೌಸಾ? ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ. ಅತಿರಥ ಮಹಾರಥ ಸಾರಥಿ ರಥ ನಡೆಸೋ ಕೃಷ್ಣನಿಗೆ ಸಂತತಿ. ಔಟ್ ಆಗಿ ಈಗ ತಾನೇ ಆಚೆ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಹೊಸ ಬ್ಯಾಟ್ಸ್ಮನ್ ಈಗ ಅಡಾಡಕ್ಕೆ ಇಳಿದು ಆಗಮದ ಸ್ವಾಗತವನ್ನು ವ್ಯಕ್ತಿಯಿಂದ ಮತ್ತೊಮ್ಮೆ ಬ್ಯಾಟನ್ನು ಜೆರ್ಸಿ ನಂಬರ್ 34 ಚಿದಾನಂದ್. ಚಿದಾನ ಬರೋದು ಲೇಟ್ ಆದ್ರೂ ಔಟ್ ಆಗಿ ಈಗ ತಾನೇ ಬಂದಂತ ಬಂದ ಪುಟ್ಟ ಓಲಾ ಗುಂಡ ಅಂತ ಬಂದು ಕ್ಯಾಚ್ ಅನ್ನು ಕೊಟ್ಟು ಇದೀಗ ತಾನೇ ಬೋರ್ಡಿಂದ ಆಚೆಗೆ ಓಡೋಗಿದ್ದ ಚಿದಾನಂದ ಮೂರ್ತಿ. ಈಗ ಭೂಷಣ್ ಮಾಸ್ಟರ್, ಇವತ್ತು ನೀವು ಮ್ಯಾಚ್ ಆಡಿದ್ರಿ, ಸೊ ವಿನ್ ಆದ್ರಿ. ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ ಬೆಳಗ್ಗೆಯಿಂದ ಆರ್ಗನೈಸ್ ಟೀಮ್ ಬಗ್ಗೆ? ನನಗೆ ಆಕ್ಚುಲಿ ತುಂಬಾ ಬೇಜಾರಾಗ್ತಾ ಇದೆ ನೀವು ಸೋತಿರೋದು. ಖಂಡಿತವಾಗ್ಲೂ ನಿಮ್ಗೆ ಆ ಪ್ರೀತಿ ನಮ್ಮ ಮೇಲೆ ಇದೆ ಅಂತ ಗೊತ್ತು. ಸೋತು ಗೆಲ್ಲುವುದು ನಮ್ಮ ಯಾವಾಗ್ಲೂ, ಯಾಕಂದ್ರೆ ನಾನು ಚಾನಲ್ ಅಲ್ಲೂ ಅಷ್ಟೇ ಸೋತೆ ಗೆದ್ದಿದ್ದು. ಈ ಸಲ ಹೋದ್ಸಲಿ ರುದ್ರ ಮಾಡಿದಾಗ ನೀವು ಗೆದ್ದು ಸೋತ್ರಿ, ಈ ಸಲ ಸೋತು ಇದ್ದೀರಾ. ಹೌದು, ಅದಕ್ಕೆ ಫಸ್ಟ್ ಮ್ಯಾಚ್ ನಾವು ಸೋಲೇಬೇಕು ಅಂತ ಎಲ್ರಿಗೂ ಹೇಳ್ಕೊಟ್ಟಿದ್ದೆ. ಹಂಗಾಗಿ ಸೋತು ಗೆಲ್ಲೋಣ ಅಂತ ಒಂದು ಆಸೆ. ಯಾಕೆಂದ್ರೆ ನಮ್ಮ ಶ್ರೀ ಅಂತೂ ಬಹಳ ತುಂಬಾ ಕಷ್ಟಪಟ್ಟು ಕ್ಯಾಚ್ ಹಿಡಿತಾರೆ. ಈಗ ಮತ್ತೆ ನಿಮ್ಮ ಮ್ಯಾಚ್ ಗೆದ್ದಿರೋ ಬಗ್ಗೆ ಹೇಳಿಲ್ಲ ಭೂಷಣ್ ಮಾಸ್ಟರ್? ಹೇಳ್ಬೇಕು ಅನ್ನೋದ್ಸಲ ಬೌಲಿಂಗ್ ಬಂದ್ಬಿಟ್ರು, ಅದಕ್ಕೆ ಹೇಳಿಲ್ಲ. ಟೈಮ್ ವೇಸ್ಟ್ ಆಗ್ತಾ ಇದೆ, ಬೇಗ ಬೇಗ. ಬೌಲಿಂಗ್ ಮಾಡ್ತಾನೆ ಬ್ಯಾಟ್ಸ್ಮನ್ ಇಲ್ಲ ಅಲ್ಲಿ. ಇತ್ತಲಕ್ಕ ಕರಿಬೇಡ ಮಾವ. ತಡೆದ ಮೊತ್ತ 3 ದಶಕ 30ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ 3 ಓವರ್ಗಳು ಬಾಕಿ ಉಳಿತಾ ಇದೆ. 18 ಸತ 65ರ ಅವಶ್ಯಕತೆ. 1865 ಇಸ್ ದ ಈಕ್ವೇಷನ್ ಮೋರ್ ನೀಡೆಡ್. ಸುಂದರತೆ ಹೊಡೆತ ಕಂಡು ಬರ್ತಾ ಇಲ್ಲ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಹಸಾತ ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಚುಕ್ಕೆ ಹಸಾತ ಡಾಟೆಡ್ ಡೆಲಿವರಿ. ಸುಂದರತೆ ಚೆಂಡು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ತ್ರಿವಳಿ ಡಾಟ್ ಬಾಲ್ಗಳ ಸೇರ್ಪಡೆಗಳಿಗಾಗಲೇ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಲೆಕ್ಕಾಚಾರದ ಹೊಡೆತಗಳು ಇನ್ನು ಕೂಡ ಜಾರಿಯನ್ನು ಪಡೆದುಕೊಳ್ತಾ ಇಲ್ಲ. ಕೇವಲ ಚುಕ್ಕಿ ಚುಕ್ಕಿ ಎಸೆತಗಳು ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಸುಂದರತೆ ಹೊಡೆತ ಹೈ ಲಾಫ್ಟ್ ಹೊಡೆದಾಗಿತ್ತು. ಷಡಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಹೋದರೆ ಮತ್ತೆ ನೆಲಕ್ಕೆ ಉಳ್ಕೊಳ್ತಾ ಇದೆ. ಬ್ರೇಕ್
ಒಂದು ಹಂತದಲ್ಲಿ ಬಿರುಸಿನ ಆಟಕ್ಕೆ ಕೈ ಹಾಕುವಂತ ಲೆಕ್ಕಾಚಾರಗಳು. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶಗಳು. ಕಳೆದ ಟೂರ್ನಿಯಲ್ಲಿ ಫೈನಲ್ ಹಣಾಹಣಿಯ ಹೋರಾಟ ಮಾಡಿದಂತ ಬ್ಲೂ ಬಾಯ್ಸ್ ಈ ಹಂತದಲ್ಲಿ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಡ್ಯಾನ್ಸರ್ಸ್ ಪ್ರೀಮಿಯರ್ ಲೀಗಿನ ವಿನರ್ಸ್ ಆಗಿ ಬಿ ಬಾಯ್ಸ್ ಭೂಷಣ್ ಮಾಸ್ಟರ್ ಸಾರಥ್ಯದ ಬಿ ಬಾಯ್ಸ್ ವಿಜಯವನ್ನು ತಮ್ಮದಾಗಿಸಿಕೊಂಡಿದ್ರು. ಡಾಟಾ ಡೆಲಿವರಿಯೊಂದಿಗೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯಗಡದ ಓವರ್ಗೆ ತಡೆದ ಮೊತ್ತ 31ಕ್ಕೆ 5 ಪ್ರಮುಖ ಉದುರೆಗಳ ನಷ್ಟ. ಎಂಡ್ ಆಫ್ ದ ಓವರ್ ನಂಬರ್ 4. ದ ಸ್ಕೋರ್ ಮೂವ್ಸ್ ಆನ್ ಟು 31 ಫಾರ್ ದ ಲಾಸ್ ಆಫ್ 5 ಇಂಪಾರ್ಟೆಂಟ್ ವಿಕೆಟ್ಸ್. ಇನ್ನು ಕೂಡ 5 ಪ್ರಮುಖ ಉದುರೆಗಳು ಭದ್ರವಾಗಿ ಬೊಗಸೆ ಒಳಗೆ ಕೈ ಸೇರ್ತಾ ಇದೆ. ಬೌಲರ್ ನೇಮ್ ಲೋ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಗುಡದ ಹೆಂಬದಲ್ಲಿ ಮತ್ತೆ ಒಂದೋಟಗಳ ಸೇರ್ಪಡೆ. ಹೊಸ ಬೌಲರ್ ಮಧು ಪರಿಚಯ ಆಗ್ತಾ ಇದ್ದಾರೆ. ಮಧುಸೂದನ್ ಅವನ ಎಸೆತಕ್ಕೆ ಬರೀ ಸಿಂಗಲ್ ಮಾತ್ರ ಬರ್ತಾ ಇದೆ. ಯಾವುದೇ 4 6ಗಳಿಲ್ಲ. ಅತ್ಯುತ್ತಮವಾದ ಬೌಲರ್. ಸುಂದರವಾದಂತ ಚೆಂಡು ಯಾವುದೇ ಹೊಡೆತಕ್ಕೆ ಸಿಕ್ಕಲಿಲ್ಲ. ಇದು ಸ್ಟ್ರಾಬೆರಿ ಆದಂತ ಚೆಂಡು ಯಾವುದೇ ಕೈಗೆ ಸಿಕ್ಕಿಲ್ಲ, ಬಾಯಿಗೂ ಹೋಗಿಲ್ಲ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ ಬೀಸುವಂತ ಪ್ರಯತ್ನಗಳು ಓಟಗಳಿಗೆ ಮತ್ತೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಎಲ್ಲ ರೀತಿಯ ಬದಲಿಕೆ ಅಸ್ತ್ರಗಳ ಪ್ರಯೋಗಗಳು ಜಾರಿಯನ್ನು ಪಡೆದುಕೊಳ್ತಾ ಇದೆ. ತ್ರಿವಳಿ ಡಾಟ್ ಬಾಲ್ಗಳ ಸೇರ್ಪಡೆ. ಮತ್ತೆ ಮಧು 5ನೇ ಬಾರಿಗೆ ಮಧು ಎಸದಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ರೋಬಾಲ್ ಎನ್ನುವ ಸೂಚನೆಗಳು ಕೊನೆ ಹಂತದಲ್ಲಿ ನಿರ್ಣಾಯಕರು ರವಾನೆ ನೀಡಿದ್ರು. ಫ್ರೀ ಹಿಟ್ ಅವಕಾಶಗಳಿರ್ತದೆ, ಗಮನಿಸಿಕೊಳ್ಳಿ. No ball. KCCL, Karnataka Choreographer Cricket League, organized by Murli Master and Santosh Master, 2025 Season 1. Team Isha, Jaggi Master, ETV Telugu Channel, D Junior, D Jodi, D14, Star Suvarna, and Hata Junior. Colors Kannada Reality Show, Kunyanabara, D4 Malayalam, and etc. ಅಲ್ಲಿ ಯಾವುದೇ ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಯಾವುದೇ ಡಿಸ್ಕಷನ್ ಅಂಪೇರ್ ಹತ್ರ ಬೇಡ. ಟೈಮ್ಗಳು ಹೋಗ್ತಾ ಇದೆ. ದಯಮಾಡಿ ಅಂಪೇರ್ ಹತ್ರ ಯಾವುದೇ ಡಿಸ್ಕಷನ್ ಮಾಡುವಾಗಿಲ್ಲ. ಅಲ್ಲಿ ಗಮನಿಸಿಕೊಳ್ಳಿ ಸರ್, ಯಾವುದೇ ರೀತಿಯ ಸಮಾಲೋಚನೆಗಳಿಗೆ ಅವಕಾಶಗಳಿರುವುದಿಲ್ಲ. ಅಂಪೈರ್ನ ತೀರ್ಮಾನ, ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ. ಗಮನಿಸಿಕೊಳ್ಬೇಕಾಗ್ತದೆ. ಪದೇ ಪದೇ ತಿಳಿಸ್ತಾ ಇದ್ದೇವೆ. ಅಲ್ಲಿ ಮಾತಾಡಿದೆ ಹೇಳು, ಇವಾಗ ಹೇಳಿದಲ್ಲ ಅದನ್ನ ಹೇಳು. ಅಂಪೈರ್ ತೀರ್ಮಾನ. Check. ಸರ್ ಅಲ್ಲಿ ಗಮನಿಸಿಕೊಳ್ಳಿ, ಸಮಾಲೋಚನೆಗಳಿಗೆ ಅವಕಾಶಗಳಿರುವುದಿಲ್ಲ ಸರ್. ನಿರ್ಣಾಯಕರ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ. ಅವರಿಗೆ ಜೊತೆಗೂಡಿದ ಪಂದ್ಯಾಟದ ಮುಂದುವರಿಕೆಯನ್ನು ಮಾಡಿಕೊಳ್ಳಿ. ಈಗಾಗಲೇ ಟೈಮರ್ ಆನ್ ಆಗಿದೆ. 24 ನಿಮಿಷಗಳ ಒಳಪಟ್ಟಲ್ಲೇ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣಬೇಕಾಗ್ತದೆ. ಸಮಾಲೋಚನೆಗಳೇ ಮಾಡಿದಲ್ಲಿ, ಸಮಯ ಮೀರಿದಲ್ಲಿ 5 ಅಂಕಗಳ ಹೆಚ್ಚಳ ಎದುರಾಳಿ ತಂಡಕ್ಕೆ ನೀಡಲಾಗ್ತದೆ. ಗಮನಿಸಿಕೊಳ್ಳಿ.
ಪ್ಲೀಸ್ ಎಲ್ಲ ಬೇಡ, ಯಾರು ಬೇಡ, ಇಲ್ಲಿ ಯಾರು ಎಲ್ಲ ಬಂದ್ಬಿಡ್ರಿ. ಇವಾಗ ಮಾಡೋರೆ ಎಲ್ಲ ತಂಡದ ಆಟಗಾರರು ಅಂಪೈರ್ನ ತೀರ್ಮಾನ ಅಂತಿಮ ತೀರ್ಮಾನವಾಗಿರ್ತದೆ. ಯಾವುದೇ ರೀತಿಯ ಸಮಾಲೋಚನೆಗಳಿಗೆ ಅಣ್ಣಮ್ಮ ಜೈ 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 ಅಣ್ಣಮ್ಮ, ಜೈ ಅಣ್ಣಮ್ಮ ಜೈ 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 ಅಣ್ಣಮ್ಮ, ಗ್ರಾಮ ದೇವತೆ ಜೈ ಅಣ್ಣಮ್ಮ, ಜೈ 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 ಅಣ್ಣಮ್ಮ, ಜೈ ಅಣ್ಣಮ್ಮ ಜೈ 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 ಅಣ್ಣಮ್ಮ. ಸಿಂಗಾರ ನೀನೆ ಸಿಂಧೂರ ನೀನೆ ಎದೆಯೂರಲ್ಲಿ, ಬಂಗಾರ ನೀನೆ ಮುಂಗಾರು ನೀನೆ ಕನಸೂರಲ್ಲಿ, ಸಾವಿರ ತಾರೆ ಅಂದ ನಿನ್ನ ವದನವ. ಭೇದವು ಎಲ್ಲಿದೆ ಬೀಳುವ ಮಳೆಗೆ, ಕಾಗದ ಅಂಜಿದೆ ನಾಣ್ಯವು ಆಡಿದೆ. ಭೇದವು ಎಲ್ಲಿದೆ ಬೀಳುವ ಮಳೆಗೆ, ಕಾಗದ ಅಂಜಿದೆ ನಾಣ್ಯವು ಆಡಿದೆ. ನುಗ್ಗು ನುಗ್ಗು ಎಲ್ಲ ಮಬ್ಬು, ಫೈಟ್ ಕ್ಲಬ್ಬು ಹಾಕೊಂಡ್ ರುಬ್ಬು, ಮಾಸ್ಟರ್ ಬ್ಲಾಸ್ಟರ್ ರೈಸಿಂಗ್ ಟೆಂಪರ್, ನೀನಾಗು ಟೈಗರ್ ಪಂಚಿಟ್ರೆ ಪಂಚ
ಇದರೊಂದಿಗೆ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬ್ಲೂ ಬಾಯ್ಸ್ ತಮ್ಮ ಮೊದಲನೆಯ ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಹಂತದ ಪಂದ್ಯಾಟಕ್ಕಾಗಿ ಎಕ್ಸ್ಪ್ಲೋರ್ನ ವಿರುದ್ಧವಾಗಿ ಎಕ್ಸ್ಟಸಿ ಪಂದ್ಯಾಟ ಆಡ್ಲಿಕ್ಕೆ ಇದ್ರೆ ಈಗಾಗಲೇ ರಾಣಿ ಚುಮಿಕೆಲ್ಲ ವಿಜಯವನ್ನು ತಮ್ಮದಾಗಿಸಿಕೊಂಡಂತ ಎಕ್ಸ್ಟಸಿ ಬಾಲಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ. ಅದೇ ರೀತಿ ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಖ್ಯಾತಿ